ಹಲೋ ಫ್ರೆಂಡ್, ನಮಸ್ಕಾರ. ನಾನು ನಿತಿನ್. ಇವತ್ತು ನಾನು ನಿಮಗೆ ಹೇಳ್ತೀನಿ ಹೇಗೆ ನೀವು ಇಲ್ಲಿ ಟೈಪಿಂಗ್ ಕೆಲಸನ ಮಾಡಿ ಮನೆಯಲ್ಲಿ ಕೂತ್ಕೊಂಡು ಹೇಗೆ ಅರ್ನಿಂಗ್ ಮಾಡೋದು ಅಂತ. ಹಾಗೂ ಫ್ರೆಂಡ್ಸ್, ಇಲ್ಲಿ ಇವಾಗ ಒಬ್ಬ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅವರು ಕೂಡ ಫ್ರೆಂಡ್ಸ್ ಈ ಕೆಲಸನ ಮಾಡ್ತಿದ್ದಾರೆ. ಅವರಿಗೆ ಸ್ವಲ್ಪ ರಿಸಲ್ಟ್ ನೋಡಕ್ಕೆ ಸಿಗ್ತದೆ. ಅದ್ರ ಬಗ್ಗೆನೂ ಕೂಡ ಇವತ್ತು ನಾನು ನಿಮಗೆ ಪ್ರೂಫ್ ಅನ್ನು ತೋರಿಸ್ತೀನಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು, ಮೊದಲಿಗೆ ನಾನು ಇಲ್ಲಿ ನಂದು ಫೇಸ್ಬುಕ್ ನ ಓಪನ್ ಮಾಡಿದ್ದೀನಿ. ಸೊ ಯಾರು ಫೇಸ್ಬುಕ್ ಅಲ್ಲಿ ಫಾಲೋ ಮಾಡ್ತಿಲ್ಲ, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ. ಅಲ್ಲಿ ನಿಮ್ದು ಏನಾದರೂ ಡೌಟ್ಸ್ ಇದ್ರೆ ನನಗೆ ಕೇಳಬಹುದು. ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವರೊಬ್ರು ಇದ್ದಾರೆ, ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇಲ್ಲಿ ಫ್ರೆಂಡ್ಸ್ ಇವರು ನನಗೆ ಮೆಸೇಜ್ ಮಾಡಿದ್ರು. ಸೊ ಇಲ್ಲಿ ಫ್ರೆಂಡ್ಸ್ ಇವರು ಟೈಪಿಂಗ್ ಕೆಲಸ ಅಂದ್ರೆ ಫ್ರೆಂಡ್ಸ್ ಇಲ್ಲಿ ಇವರು ಬ್ಲಾಗಿಂಗ್ ಮೂಲಕ ಇಲ್ಲಿ ಫ್ರೆಂಡ್ಸ್ ಇವರು ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು, ಇದು ಇವ್ರದ್ದು ಬ್ಲಾಗ್ ಇದೆ. ಸೊ ನಾ ಬ್ಲಾಗ್ ನ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವರು ಸಿಂಪಲ್ ಟೈಪಿಂಗ್ ಕೆಲಸ ಅಂತ ಹೇಳ್ಬೋದು. ಒಂದು ಬ್ಲಾಗ್ ನ ಇವರು ರೆಡಿ ಮಾಡಿದ್ದಾರೆ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವ್ರದ್ದು ಕಂಟೆಂಟ್ ನೋಡಿ, ಹಾಗೂ ಇವರು ಬ್ಲಾಗ್ ಏನು ಬರೀತಾರಲ್ಲ ಫ್ರೆಂಡ್ಸ್, ನನಗೆ ತುಂಬಾ ಇಷ್ಟ ಆಯಿತು. ಸೊ ನೋಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಹಾಗೂ ಎಷ್ಟು ಒಳ್ಳೆ ಒಂದು ಕಂಟೆಂಟ್ ಅನ್ನ ಇವರು ಇಲ್ಲಿ ಪ್ರೊವೈಡ್ ಮಾಡ್ತಿದ್ದಾರೆ ಅಂತ ಇಲ್ಲಿ ನೋಡ್ತಾ ಇರಬಹುದು. ಹಾಗೂ ಫ್ರೆಂಡ್ಸ್ ಇಲ್ಲಿ ಇವಾಗ ಇವ್ರದ್ದು ನಿಮಗೆ ವ್ಯೂಸ್ ಎಷ್ಟು ಬರ್ತಾ ಇದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವ್ರದ್ದು ಆಕ್ಚುಲಿ ಕೆಲವೊಂದಿಷ್ಟು ಪ್ರಾಬ್ಲಮ್ ಆಗ್ತಿದೆ. ಏನಪ್ಪಾ ಅಂದ್ರೆ ಇವರಿಗೆ ಆಡ್ಸೆನ್ಸ್ ಅಪ್ರೂವಲ್ ಸಿಗ್ತಾ ಇಲ್ಲ. ಓಕೆ, ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಸೊ ಇವಾಗ ಫ್ರೆಂಡ್ಸ್ ಇಲ್ಲಿ ಇವ್ರದ್ದು ನಾವು ವ್ಯೂಸ್ ಅನ್ನ ನೋಡೋಣ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿ ನೋಡಿ ಗ್ರಾಫ್ ನೋಡಿ ಎಲ್ಲ ಗ್ರೀನ್ ಅಲ್ಲಿ ಬಂದಿದೆ. ಇವರಿಗೆ ತುಂಬಾ ಒಳ್ಳೆ ವ್ಯೂಸ್ ಬರ್ತಿದೆ. ಹಾಗೂ ಫ್ರೆಂಡ್ಸ್ ಇಲ್ಲಿ ಇವಾಗ ನೀವು ನೋಡಿದ್ರೆ ಇಲ್ಲಿ ನೋಡ್ತಾ ಇರಬಹುದು, ಇಲ್ಲಿ ಫ್ರೆಂಡ್ಸ್ ಇವರಿಗೆ 6775 ವ್ಯೂಸ್ ಬಂದಿದೆ. ಓಕೆ, ಲಾಸ್ಟ್ ಮಂತ್ ಇಲ್ಲಿ ಫ್ರೆಂಡ್ಸ್ ನೀವು ನೋಡಿದ್ರೆ 4000 ವ್ಯೂಸ್ ಬಂದಿದೆ. ಇದೇನಿಲ್ಲ ಫ್ರೆಂಡ್ಸ್, ಇವ್ರದ್ದು ಹೊಸ ವೆಬ್ಸೈಟ್ ಇದೆ. ಹಾಗೂ ಇವರು ಫ್ರೆಂಡ್ಸ್ ಬ್ಲಾಗರ್ ಮೇಲೆ ಇವರು ಕೆಲಸನ ಮಾಡ್ತಾರೆ. ಇವರು ವರ್ಡ್ ಪ್ರೆಸ್ ಅಲ್ಲಿ ಕೆಲಸ ಮಾಡ್ತಿಲ್ಲ, ಬ್ಲಾಗರ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಸೊ ನೀವು ಫ್ರೀಯಲ್ಲಿ ಬ್ಲಾಗಿಂಗ್ ಅನ್ನ ಶುರು ಮಾಡಬೇಕು ಅಂತಂದ್ರೆ ನಿಮ್ಗೋಸ್ಕರ ಬ್ಲಾಗರ್ ಬೆಸ್ಟ್ ಅಂತ ಹೇಳ್ಬೋದು. ಓಕೆ, ಸೊ ಇವಾಗ ಫ್ರೆಂಡ್ಸ್ ನಾನು ನಿಮಗೆ ಹೇಳ್ತಿದ್ದೀನಿ ಈ ವಿಡಿಯೋದಲ್ಲಿ ಹೇಗೆ ನೀವು ಟೈಪಿಂಗ್ ಕೆಲಸನ ಮಾಡಿ. ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವರು ಬ್ಲಾಗಿಂಗ್ ಅನ್ನ ಶುರು ಮಾಡಿದ್ರೆ. ಸೊ ಈ ರೀತಿ ನೀವು ಹೇಗೆ ಫ್ರೀಯಲ್ಲಿ ಬ್ಲಾಗರ್ ಮೇಲೆ ನೀವು ಬ್ಲಾಗಿಂಗ್ ಅನ್ನ ಶುರು ಮಾಡಿ ಹೇಗೆ ಇಲ್ಲಿಂದ ಅರ್ನಿಂಗ್ ಮಾಡೋದು ಅಂತ ಹೇಳ್ತಿದ್ದೀನಿ. ಯಾಕಂದ್ರೆ ಫ್ರೆಂಡ್ಸ್ ನೋಡ್ತೀರಾ, ನಿಮ್ಮ ಮುಂದೆ ಪ್ರೂಫ್ ಇದೆ. ಇಲ್ಲಿ ಫ್ರೆಂಡ್ಸ್ ಇವರು ಬ್ಲಾಗರ್ ಮೇಲೆನೆ ಕೆಲಸ ಶುರು ಮಾಡಿದ್ರೆ ಇವರಿಗೆ ವ್ಯೂಸ್ ಕೂಡ ಬರ್ತಿದೆ. ಓಕೆ, ಇನ್ನು ಸ್ವಲ್ಪ ದಿನದಲ್ಲಿ ಫ್ರೆಂಡ್ಸ್ ಇವರು ಆರ್ಟಿಕಲ್ ಬರಿತಾ ಹೋದ ನಂತರ ಫ್ರೆಂಡ್ಸ್ ಸ್ವಲ್ಪ ಹಳೆದಾದ ನಂತರ ಇಲ್ಲಿ ಇವರಿಗೆ ತುಂಬಾ ಚೆನ್ನಾಗಿ ವ್ಯೂಸ್ ಎಲ್ಲ ನೋಡೋಕೆ ಸಿಗುತ್ತೆ. ಓಕೆ, ಸೊ ಸ್ಟಾರ್ಟಿಂಗ್ ಅಲ್ಲಿ ಇವರಿಗೆ 4000 ವ್ಯೂಸ್ ಬರ್ತಿದೆ ಅಂದ್ರೆ ಇನ್ನೊಂದು 2-3 ತಿಂಗಳಲ್ಲಿ ಫ್ರೆಂಡ್ಸ್ ಇವರಿಗೆ ತುಂಬಾ ಒಳ್ಳೆ ವ್ಯೂಸ್ ನೋಡೋಕೆ ಸಿಗುತ್ತೆ. ಓಕೆ, ಸೊ ನೀವು ಕೂಡ ಫ್ರೆಂಡ್ಸ್ ಈ ರೀತಿ ಕೆಲಸನ ಮಾಡಬಹುದು. ಮತ್ತೆ ಹೇಳ್ತಿದ್ದೀನಿ, ಸಪೋಸ್ ಇಲ್ಲಿ ಯಾರು ಈ ವಿಡಿಯೋ ನೋಡ್ತೀರಾ ಎಲ್ಲರೂ ಫ್ರೆಂಡ್ಸ್ ಈ ವೆಬ್ಸೈಟ್ಗೆ ವಿಸಿಟ್ ಆಗಿ ಇಲ್ಲಿ ಫ್ರೆಂಡ್ಸ್ ಇವರಿಗೆ ಫಾಲೋ ಮಾಡಿ. ಓಕೆ, ಸೊ ಇಲ್ಲಿ ವೆಬ್ಸೈಟ್ ಹೆಸರು ನಿಮಗೆ ತೋರಿಸ್ತೀನಿ. ಸೊ ನೋಡ್ತಾ ಇರಬಹುದು, ಇದು ಇವ್ರದ್ದು ವೆಬ್ಸೈಟ್ ಹೆಸರಿದೆ. ಡೆಫಿನೆಟ್ಲಿ ಫ್ರೆಂಡ್ಸ್ ಇದಕ್ಕೆ ಹೋಗಿ ನೀವು ಫಾಲೋ ಮಾಡಬಹುದು. ಓಕೆ, ಸೊ ಯಾಕಂದ್ರೆ ಇದೇ ರೀತಿ ಫ್ರೆಂಡ್ಸ್ ನೀವು ಕೂಡ ನಿಮ್ದು ಬ್ಲಾಗ್ ಅನ್ನ ಶುರು ಮಾಡಿದ್ರೆ ನೀವು ನನಗೆ ಹೇಳಿ, ನಾನು ನನ್ನ ವಿಡಿಯೋಸ್ಗಳಲ್ಲಿ ಅದನ್ನ ಪ್ರಮೋಟ್ ಮಾಡ್ತೀನಂತೆ, ಅದನ್ನ ನಾನು ಡಿಸ್ಪ್ಲೇ ಮಾಡ್ತೀನಿ. ಸೊ ಇದರಿಂದ ಏನಾಗುತ್ತೆ, ಒಂದು ಕಮ್ಯುನಿಟಿ ಬಿಲ್ಡ್ ಆಗುತ್ತೆ. ಸೊ ಯಾರ್ಯಾರು ಇಲ್ಲಿ ವಿಡಿಯೋಸ್ಗಳನ್ನ ನೋಡ್ತಿರ್ತಾರಲ್ಲ ಅವರು ಹೋಗಿ ಪ್ರತಿಯೊಬ್ಬರು ಹೋಗಿ ಆ ವೆಬ್ಸೈಟ್ಗೆ ವಿಸಿಟ್ ಆಗಿ ಒಂದ್ ಸ್ವಲ್ಪ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ. ಇದರಿಂದ ಫ್ರೆಂಡ್ಸ್ ಏನಾಗುತ್ತೆ, ಗೂಗಲ್ ಕಣ್ಣಲ್ಲಿ ಬರುತ್ತೆ. ಸೊ ನೀವು ಹೋಗಿ ಆ ವೆಬ್ಸೈಟ್ಗೆ ವಿಸಿಟ್ ಆದಾಗ ಗೂಗಲ್ ಏನ್ ಮಾಡುತ್ತೆ, ಆ ವೆಬ್ಸೈಟ್ಗೆ ಸ್ವಲ್ಪ ರ್ಯಾಂಕ್ ಮಾಡಿಸುತ್ತೆ. ಓಕೆ, ಸೊ ಈ ರೀತಿ ಒಬ್ಬರಿಗೊಬ್ರು ನಾವು ಹೆಲ್ಪ್ ಮಾಡೋಣ. ಓಕೆ, ಸೊ ಇವಾಗ ಫ್ರೆಂಡ್ಸ್ ನೀವು ಈ ಕೆಲಸನ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ಫ್ರೆಂಡ್ಸ್ ನೀವು ನೋಡ್ತಾ ಇರಬಹುದು, ಕನ್ನಡದಲ್ಲಿ ಇವರು ಬ್ಲಾಗಿಂಗ್ ಅನ್ನ ಶುರು ಮಾಡಿದ್ರೆ ಇವರಿಗೆ ಆಲ್ರೆಡಿ ವ್ಯೂಸ್ ಬರ್ತದೆ. ಅವರು ಕೂಡ ಫ್ರೆಂಡ್ಸ್ ನನಗೆ ಅದನ್ನೇ ಹೇಳ್ತಾ ಇದ್ರು, ಸರ್ ನನಗೆ ವ್ಯೂಸ್ ಬರ್ತಿದೆ, ತುಂಬಾ ಚೆನ್ನಾಗಿ ರನ್ ಆಗ್ತಿದೆ, ಬಟ್ ನನಗೆ ಗೂಗಲ್ ಎಡ್ಸೆನ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ, ನನಗೆ ಹೆಲ್ಪ್ ಮಾಡಿ ಅಂತ ಹೇಳ್ತಿದ್ರು. ಇಲ್ಲಿ ಫ್ರೆಂಡ್ಸ್ ನಾನು ಆಕ್ಚುಲಿ ಹೆಲ್ಪ್ ಮಾಡ್ಬೇಕಂತ ಇದ್ದೀನಿ. ಬಟ್ ಇಲ್ಲಿ ನೋಡ್ತಾ ಇರಬಹುದು, ಇವರು ಸ್ಕ್ರೀನ್ ಶಾಟ್ ಅನ್ನ ಸೆಂಡ್ ಮಾಡಿದ್ರಲ್ಲ. ಸೊ ಇಲ್ಲಿ ನೋಡ್ತಾ ಇರಬಹುದು, ನನಗೆ ಅದು ಕ್ಲಿಯರ್ ಆಗಿ ವಿಸಿಬಲ್ ಆಗ್ತಾ ಇಲ್ಲ. ಓಕೆ, ಅವ್ರಿಗೂ ಕೂಡ ಅದನ್ನೇ ಮೆಸೇಜ್ ಮಾಡಿದ್ದೀನಿ. ಸೊ ನನಗೆ ಕ್ಲಿಯರ್ ಆಗಿ ವಿಸಿಬಲ್ ಆಗ್ತಾ ಇಲ್ಲ, ನಾನು ಓದಿನ ನನಗೆ ಹೇಗೆ ಅರ್ಥ ಆಗುತ್ತೆ, ರೈಟ್? ಸೊ ಇಲ್ಲಿ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಸೊ ನೋಡಿ ಈ ರೀತಿ ನಮ್ದು ಸ್ಕ್ರೀನ್ ಬರ್ತದೆ. ಓಕೆ, ಸೊ ನೀವೇನು ಇಲ್ಲಿ ಇಮೇಜ್ ಕಳಿಸಿದ್ರಲ್ಲ, ನನಗೆ ಈ ರೀತಿ ಡಿಸ್ಪ್ಲೇ ಆಗ್ತಿದೆ. ಸೊ ನೋಡ್ತಾ ಇರಬಹುದು, ಇಲ್ಲಿ ನನಗೆ ಏನು ಕಾಣ್ತಾ ಇಲ್ಲ, ಕಂಪ್ಲೀಟ್ಲಿ ಬ್ಲರ್ ಇದೆ. ಸ್ವಲ್ಪ ಕ್ಲಿಯರ್ ಆಗಿರುವಂತ ನನಗೆ ಇಮೇಜ್ ಅನ್ನ ಕಳಿಸಿ. ಸೊ ಅದನ್ನ ನಾನು ಓದ್ಬಿಟ್ಟು ನಾನು ನಿಮಗೆ ಹೇಳ್ಬೋದು ಏನ್ ಪ್ರಾಬ್ಲಮ್ ಆಗಿದೆ ಅಂತ. ಓಕೆ, ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಾವು ನೋಡೋಣ, ಸೊ ಹೇಗೆ ನೀವು ಇಲ್ಲಿ ಒಂದು ಬ್ಲಾಗರ್ ಅಲ್ಲಿ ವರ್ಕ್ ಅನ್ನ ಶುರು ಮಾಡೋದು ಅಂತ. ಸೊ ಇವತ್ತು ಫ್ರೆಂಡ್ಸ್ ನಿಮ್ಗೆ ಹೇಳ್ತಿದ್ದೀನಿ ಹೇಗೆ ನೀವು ಚಾಟ್ ಜಿಪಿಟಿ ಅನ್ನ ಬಳಸ್ಕೊಂಡು ಬ್ಲಾಗರ್ ಅಲ್ಲಿ ನೀವು ಹೇಗೆ ಬ್ಲಾಗಿಂಗ್ ಗಳನ್ನ ಶುರು ಮಾಡೋದು ಅಂತ ಹೇಳ್ತಿದ್ದೀನಿ. ಹಾಗೂ ಫ್ರೆಂಡ್ಸ್ ಇಲ್ಲಿ ಯಾರಿಗೆ ಬ್ಲಾಗಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ನಿಮ್ಗೋಸ್ಕರ ಇಲ್ಲಿ ಕೋರ್ಸ್ ಅನ್ನ ತಗೊಂಡಿದ್ದೀನಿ. ಸೊ ಇದರಲ್ಲಿ ಫ್ರೆಂಡ್ಸ್ ನಾನು ಡೀಟೇಲ್ ಆಗಿ ಹೇಳಿರೋದೇ ನನ್ನ ಸೀಕ್ರೆಟ್ಸ್ ಅನ್ನ ಇದರಲ್ಲಿ ಹೇಳಿದ್ದೀನಿ. ನಾ ಹೇಗೆ ಬ್ಲಾಗಿಂಗ್ ಅನ್ನ ಮಾಡ್ತೀನಿ, ಹೇಗೆ ನಾ ಆರ್ಟಿಕಲ್ ಗಳನ್ನ ಬರಿತೀನಿ, ಇದರಲ್ಲಿ ಫ್ರೆಂಡ್ಸ್ ಕಂಪ್ಲೀಟ್ ನಾನು ಸೀಕ್ರೆಟ್ಸ್ ಅನ್ನ ಹೇಳಿದ್ದೀನಿ. ಹಾಗೂ ಇಲ್ಲಿ ಯಾರಿಗೆ ಇಂಗ್ಲಿಷ್ ಬರೋದಿಲ್ಲ, ಇಂಗ್ಲಿಷ್ ಬರದೇ ಇದ್ರು ಕೂಡ ನೀವು ಹೇಗೆ ಇಂಗ್ಲಿಷ್ ಅಲ್ಲಿ ಬ್ಲಾಗಿಂಗ್ ಮಾಡೋದು ಅಂತ ಈ ಕೋರ್ಸ್ ಅಲ್ಲಿ ಹೇಳಿರೋದಿದೆ. ಸೊ ನಿಮ್ಗೆ ಇಂಟ್ರೆಸ್ಟೆಡ್ ಇದ್ರೆ ಡೆಫಿನೆಟ್ಲಿ ಫ್ರೆಂಡ್ಸ್ ಅದನ್ನ ಹೋಗಿ ಚೆಕ್ಔಟ್ ಮಾಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಸೊ ಬನ್ನಿ, ಇವಾಗ ನಾನು ನಿಮ್ಗೆ ಹೇಳ್ತಿದ್ದೀನಿ ಹೇಗೆ ನೀವು ಚಾಟ್ ಜಿಪಿಟಿ ಅನ್ನ ಬಳಸ್ಕೊಂಡು ಬ್ಲಾಗರ್ ಮೇಲೆ ಹೇಗೆ ಬ್ಲಾಗಿಂಗ್ ಅನ್ನ ನೀವು ಶುರು ಮಾಡಬಹುದು ಅಂತ. ಓಕೆ, ಸಿಂಪಲ್ ಫ್ರೆಂಡ್ಸ್, ಗೂಗಲ್ ಅಲ್ಲಿ ಬನ್ನಿ, ಗೂಗಲ್ ಅಲ್ಲಿ ಬಂದು ಚಾಟ್ ಜಿಪಿಟಿ ಅಂತ ಸರ್ಚ್ ಮಾಡಿ, ನಿಮ್ದು ಫಸ್ಟ್ ಲಿಂಕ್ ಓಪನ್ ಆಗುತ್ತೆ, ಓಪನ್ AI ಅಂತ. ಇದು ಚಾಟ್ ಜಿಪಿಟಿ ನೋಡಿ ಫ್ರೆಂಡ್ಸ್, ಇದೊಂದು AI ಟೂಲ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಾರೆ. ಸೊ ಇದರಲ್ಲಿ ಫ್ರೆಂಡ್ಸ್ ನೀವು ಫ್ರೀಲಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬಹುದು. ಆಲ್ರೆಡಿ ಫ್ರೆಂಡ್ಸ್ ನಾನು ಇದ್ರ ಮೇಲೆ ವಿಡಿಯೋನ ಮಾಡಿದ್ದೀನಿ, ಫ್ರೀಲಿ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡ್ತೀರಾ ಅಂತ ಹೇಳಿದೀನಿ. ಸೊ ಸಿಂಪಲ್ ಫ್ರೆಂಡ್ಸ್, ನಿಮ್ದು ಫೋನ್ ನಂಬರ್, ಇಮೇಲ್ ಐಡಿ ಕೊಟ್ಟು ಇದರಲ್ಲಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. 100% ಫ್ರೀ ಇದೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಾನು ಇದರಲ್ಲಿ ಲಾಗಿನ್ ಆಗ್ತಿದ್ದೀನಿ. ಸೊ ನೋಡ್ತಾ ಇರಬಹುದು, ಲಾಗಿನ್ ಆದ ತಕ್ಷಣ ಈ ರೀತಿ ನಮ್ಮ ಮುಂದೆ ಡ್ಯಾಶ್ ಬೋರ್ಡ್ ನೋಡೋಕೆ ಸಿಗುತ್ತೆ. ಸೊ ಇವಾಗ ಫ್ರೆಂಡ್ಸ್ ನಾವು ಇದರ ಹೆಲ್ಪ್ ಇಂದ ಹೇಗೆ ನೀವು ಬ್ಲಾಗಿಂಗ್ ಮಾಡೋದು ಅಂತ ಹೇಳ್ತಿದ್ದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೀವು ಚಾಟ್ ಜಿಪಿಟಿಗೆ ನಿಮಗೆ ಪ್ರಾಂಪ್ಟ್ ಅನ್ನು ಕೊಡಬೇಕಾಗುತ್ತೆ. ಪ್ರಾಂಪ್ಟ್ ಅಂದ್ರೆ ಏನು ಫ್ರೆಂಡ್ಸ್, ಇಲ್ಲಿ ನಿಮಗೆ ಕ್ವಶನ್ಸ್ ಅನ್ನ ಇದಕ್ಕೆ ಕೇಳಬೇಕಾಗುತ್ತೆ. ಸೊ ಎಷ್ಟು ನೀಟಾಗಿ ಎಷ್ಟು ಡೀಟೇಲ್ ಆಗಿ ನೀವು ಇಲ್ಲಿ ಕ್ವಶನ್ ಅನ್ನ ಕೇಳ್ತಿರಲ್ಲ, ಅಷ್ಟೇ ನಿಮಗೆ
ನಿಮಗೆ ನೀಟಾಗಿ ಡೀಟೇಲ್ ಆಗಿ ಇದು ನಿಮಗೆ ಆನ್ಸರ್ ತಂದು ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಇವಾಗ ನಿಮಗೆ ಹೇಳಬೇಕು ಅಂದ್ರೆ ಇವಾಗ ನಾನು ಒಂದು ಟಾಪಿಕ್ ಅನ್ನ ತಗೋತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಏನಂತ ಹೇಳ್ತೀನಿ, ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಇದಕ್ಕೆ ಏನಂತ ಬರೀತೀನಿ, ರೈಟ್ ಎ ಪ್ಲೇಗರಿಸಮ್ ಫ್ರೀ 1200 ವರ್ಡ್ ಆರ್ಟಿಕಲ್ ಆನ್ 10 ಬೆಸ್ಟ್ ವೇಸ್ ಟು ಅರ್ನ್ ಮನಿ ಆನ್ಲೈನ್. ಸಿಂಪಲ್. ಈ ರೀತಿ ಫ್ರೆಂಡ್ಸ್ ನಾನು ಇವಾಗ ಇದಕ್ಕೆ ಒಂದು ಪ್ರಾಂಪ್ಟ್ ಅನ್ನ ಕೊಟ್ಟಿದ್ದೀನಿ. ಸೊ ನೋಡ್ತಾ ಇರಬಹುದು ಈ ಪ್ರಾಂಪ್ಟ್ ಕೊಟ್ಟ ನಂತರ ಫ್ರೆಂಡ್ಸ್ ನಲ್ಲಿ ಇವಾಗ ಎರೋ ಮಾರ್ಕ್ ನೋಡಕ್ ಸಿಗುತ್ತಲ್ಲ, ಇದ್ರ ಮೇಲೆ ನಾನು ಇವಾಗ ಬಂದು ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾವು ನೋಡ್ತಾ ಇರಬಹುದು ಇವಾಗ ಫ್ರೆಂಡ್ಸ್ ನಮಗೆ ಆರ್ಟಿಕಲ್ ಅನ್ನ ಬರೋದು ಕೊಡ್ತಾ ಇದೆ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಎಷ್ಟು ಬೇಗ ಹಾಗೂ ಎಷ್ಟು ನೀಟಾಗಿ ನಮಗೆ ಇಲ್ಲಿ ಆರ್ಟಿಕಲ್ ಗಳನ್ನ ಬರೋದು ಕೊಡ್ತದೆ ಅಂತ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನೀವು ಚಾಟ್ ಜಿಪಿಟಿ ಹೆಲ್ಪ್ ಅನ್ನ ತಗೋಬಹುದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನಾನು ಏನಂತ ಕೊಟ್ಟಿದ್ದೀನಿ, ಪ್ರಾಂಪ್ಟ್ ಅಲ್ಲಿ ಪ್ಲೇಗರಿಸಮ್ ಫ್ರೀ ನಮಗೆ ಆರ್ಟಿಕಲ್ ಬೇಕು ಅಂತ ಹೇಳ್ತಿದ್ದೀನಿ. ಸೊ ಇದನ್ನ ಫ್ರೆಂಡ್ಸ್ ನೀವು ಡೈರೆಕ್ಟ್ ಆಗಿ ಕೂಡ ಯೂಸ್ ಮಾಡಬಹುದು. ನೀವು ಇಂಗ್ಲಿಷ್ ಅಲ್ಲಿ ಬೇಕಾದ್ರೆ ನೀವು ಇಂಗ್ಲಿಷ್ ಅಲ್ಲಿ ಬ್ಲಾಗರ್ ಅಲ್ಲಿ ನಿಮ್ಮ ಬ್ಲಾಗಿಂಗ್ ಅನ್ನ ಶುರು ಮಾಡಬಹುದು. ಸೊ ಇವಾಗ ಫ್ರೆಂಡ್ಸ್ ನಿಮಗೆ ಪ್ರೂಫ್ ತೋರಿಸ್ತೀನಿ ಇದು ಪ್ಲೇಗರಿಸಮ್ ಫ್ರೀ ಇದನ್ನೋ ಇಲ್ವೋ ಅಂತ. ಓಕೆ, ಸೊ ನೋಡ್ತಾ ಇರಬಹುದು ಇವಾಗ ಫ್ರೆಂಡ್ಸ್ ನಮಗೆ ಎಷ್ಟು ನೀಟಾಗಿ ಒಂದು ಆರ್ಟಿಕಲ್ ಅನ್ನ ಬರೆದು ಕೊಟ್ಟಿದೆ ಅಂತ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ಏನ್ ಮಾಡ್ತೀನಿ ಗೊತ್ತಾ, ಸೊ ಸಿಂಪಲ್ ಫ್ರೆಂಡ್ಸ್ ಇದನ್ನ ಎಲ್ಲ ಇಲ್ಲಿಂದ ಕಾಪಿ ಮಾಡ್ಕೊತಿದ್ದೀನಿ ಇವಾಗ. ಓಕೆ, ಕಾಪಿ ಮಾಡ್ಕೊಂಡು ಆದ ನಂತರ ಫ್ರೆಂಡ್ಸ್ ಇಲ್ಲಿ ಇವಾಗ ನಾವು ಇದ್ರ ಪ್ಲೇಗರಿಸಮ್ ಚೆಕ್ ಮಾಡೋಣ. ಓಕೆ, ಸೊ ಸಿಂಪಲ್ ಫ್ರೆಂಡ್ಸ್ ನಲ್ಲಿ ಬಂದು ಚೆಕ್ ಪ್ಲೇಗರಿಸಮ್ ಅಂತ ನಾನು ಇಲ್ಲಿ ಸರ್ಚ್ ಮಾಡ್ತೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಿಮ್ಮ ಮುಂದೆ ಹಲವಾರು ವೆಬ್ಸೈಟ್ ಗಳು ಬರುತ್ತೆ. ಇದರಲ್ಲಿ ಫ್ರೆಂಡ್ಸ್ ನಾನು ಇವಾಗ ಡುಪ್ಲಿಕ್ ಚೆಕ್ಕರ್ ಅನ್ನ ನಾನು ಯೂಸ್ ಮಾಡ್ತಾ ಇದೀನಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ನಾವು ಬರೆದಿರುವಂತಹ ಆರ್ಟಿಕಲ್ ನಲ್ಲಿ ಸಿಂಪ್ಲಿ ಪೇಸ್ಟ್ ಮಾಡೋಣ. ನೆಕ್ಸ್ಟ್ ಫ್ರೆಂಡ್ಸ್ ಇಷ್ಟ ಆದ ನಂತರ ಕೆಳಗಡೆ ಬರೋಣ. ಕೆಳಗಡೆ ಬಂದು ಐ ಆಮ್ ನಾಟ್ ರೋಬೋಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿಂದ ಚೆಕ್ ಪ್ಲೇಗರಿಸಮ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಫ್ರೆಂಡ್ಸ್ ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿಗೆ ಇವಾಗ ರಿಸಲ್ಟ್ ಬಂದಿದೆ. ಇಲ್ಲಿ ಏನಂತ ಹೇಳ್ತಿದೆ 79% ಯೂನಿಕ್ ಇದೆ. ಬಟ್ ಇಲ್ಲಿ ಫ್ರೆಂಡ್ಸ್ ನೀವು ನೋಡ್ತಾ ಇರಬಹುದು 21% ಇದು ಇವಾಗ ನಮಗೆ ಪ್ಲೇಗರಿಸಮ್ ಇದೆ ಅಂತ ಹೇಳ್ತಿದೆ. ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ನಿಮಗೆ ಇರೋದನ್ನ ನಿಮಗೆ ಹೇಳ್ತಿರೋದು. ಸೊ ಯಾವುದು ಫ್ರೆಂಡ್ಸ್ ನಮಗೆ ಇಲ್ಲಿ ಎಡಿಟ್ ಮಾಡಿ ತೋರಿಸೋದಿಲ್ಲ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಮ್ಗೆ ಏನು ಮಾಡಬೇಕಾಗುತ್ತೆ, ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ನಿಮಗೆ ಪ್ಲೇಗರಿಸಮ್ ಬಂದ್ರೆ ಇದನ್ನ ಫ್ರೆಂಡ್ಸ್ ನಿಮಗೆ ಇನ್ನೊಮ್ಮೆ ರೀರೈಟ್ ಮಾಡಿಸಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಮಿನಿಮಮ್ 12ರಿಂದ 15% ಪ್ಲೇಗರಿಸಮ್ ಇದ್ರೆ ನಡೆಯುತ್ತೆ. ಬಟ್ ಇಲ್ಲಿ ಫ್ರೆಂಡ್ಸ್ ಇದು 21% ಇದೆ. ಇದು ತುಂಬಾ ಜಾಸ್ತಿ ಇತ್ತು. ಇವಾಗ ಫ್ರೆಂಡ್ಸ್ ಏನ್ ಮಾಡ್ತೀನಿ ಗೊತ್ತಾ, ನಾನು ಮತ್ತೆ ಚಾಟ್ ಜಿಪಿಟಿಲಿ ಬರ್ತಾ ಇದೀನಿ. ಚಾಟ್ ಜಿಪಿಟಿಲಿ ಬಂದು ಇಲ್ಲಿ ಫ್ರೆಂಡ್ಸ್ ಇವಾಗ ಇದಕ್ಕೆ ಏನಂತ ಪ್ರಾಂಪ್ಟ್ ಕೊಡ್ತೀನಿ, ರೀರೈಟ್ ದಿಸ್ ಆರ್ಟಿಕಲ್ ಅಂತ ನಾನು ಕುರಿತದೆ. ಓಕೆ, ಸೊ ನೋಡ್ತಾ ಇರಬಹುದು ಈ ರೀತಿ ನಾನು ಇದಕ್ಕೆ ಪ್ರಾಂಪ್ಟ್ ಕೊಟ್ಟಿದ್ದೀನಿ, ರೀರೈಟ್ ದಿಸ್ ಆರ್ಟಿಕಲ್ ಮೇಕ್ ಇಟ್ ಪ್ಲೇಗರಿಸಮ್ ಫ್ರೀ ಅಂತ ಬರ್ತಿದ್ದೀನಿ. ಇಷ್ಟಾದ ಫ್ರೆಂಡ್ಸ್ ಮತ್ತೆ ನಾವು ಎರೋ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಮಗೆ ಇದನ್ನ ಆರ್ಟಿಕಲ್ ಇದೆಲ್ಲ ಇದು ಇನ್ನೊಮ್ಮೆ ಫ್ರೆಂಡ್ಸ್ ಇವಾಗ ನಮಗೆ ರೀರೈಟ್ ಮಾಡಿ ಕೊಡ್ತಿದೆ. ಹಾಗೂ ಇದು ಪ್ಲೇಗರಿಸಮ್ ಫ್ರೀ ಮಾಡಿ ಕೊಡುತ್ತೋ ಇಲ್ವೋ ಅಂತ ನಾವು ಇನ್ನೊಮ್ಮೆ ಚೆಕ್ ಮಾಡೋಣ. ಓಕೆ, ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಮಗೆ ಇನ್ನೊಮ್ಮೆ ಆರ್ಟಿಕಲ್ ನ ಬರೆದು ಕೊಟ್ಟಿದೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಏನ್ ಮಾಡ್ತೀನಿ ಗೊತ್ತಾ, ಇಲ್ಲಿಂದ ಇವಾಗ ಮತ್ತೆ ಇದನ್ನ ಕಾಪಿ ಮಾಡ್ಕೊತೀನಿ. ಮತ್ತೆ ನಾವು ಇನ್ನೊಮ್ಮೆ ಪ್ಲೇಗರಿಸಮ್ ಫ್ರೀ ಇದೆನೋ ಇಲ್ವೋ ಅಂತ ಚೆಕ್ ಮಾಡೋಣ. ಓಕೆ, ಸೊ ನೋಡ್ತಾ ಇರಬಹುದು ಇವಾಗ ಫ್ರೆಂಡ್ಸ್ ಇನ್ನೊಮ್ಮೆ ಇದನ್ನ ರೀರೈಟ್ ಮಾಡಿದೆ. ಇವಾಗ ಇದರ ರಿಸಲ್ಟ್ ನೋಡಿದ್ರ 87% ಯೂನಿಕ್ ಅಂತಿದೆ. ಹಾಗೂ ಇಲ್ಲಿ 13% ಪ್ಲೇಗರಿಸಮ್ ಅಂತ ತೋರಿಸಿದೆ. ಇದನ್ನ ಫ್ರೆಂಡ್ಸ್ ನೀವು ಇವಾಗ ಈಸಿಲಿ ಯೂಸ್ ಮಾಡಬಹುದು. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಿಮಗೆ ನೋಡಬಹುದು ಸಿಂಪ್ಲಿ ಈ ಆರ್ಟಿಕಲ್ ನಲ್ಲಿಂದ ಸಿಂಪ್ಲಿ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡ್ಕೊಂಡು ಆದ ನಂತರ ಫ್ರೆಂಡ್ಸ್ ಇವಾಗ ನಿಮ್ಗೆ ಏನ್ ಮಾಡಬೇಕಾಗುತ್ತೆ, ಬ್ಲಾಗರ್ ಅಲ್ಲಿ ಬರಬೇಕಾಗುತ್ತೆ. ಸೊ ಆಲ್ರೆಡಿ ಫ್ರೆಂಡ್ಸ್ ನಾನು ಬ್ಲಾಗರ್ ಮೇಲೆ ವಿಡಿಯೋನ ಮಾಡಿದೀನಿ. ಬ್ಲಾಗರ್ ಅಲ್ಲಿ ಫ್ರೀಲಿ ಹೇಗೆ ಅಕೌಂಟ್ ಕ್ರಿಯೇಟ್ ಮಾಡೋದು ಅಂತ ಹೇಳ್ತಿದ್ದೀನಿ. ಆಕ್ಚುಲಿ ಬ್ಲಾಗರ್ ಫ್ರೀನೇ ಇದೆ. ಸೊ ಸಿಂಪಲ್ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡಬೇಕಾಗುತ್ತೆ, ಗೂಗಲ್ ಅಲ್ಲಿ ಬನ್ನಿ. ಗೂಗಲ್ ಅಲ್ಲಿ ಬಂದು ಬ್ಲಾಗರ್ ಅಂತ ನೀವು ಸರ್ಚ್ ಮಾಡಿ ನಿಮ್ದು ಫಸ್ಟ್ ಲಿಂಕ್ ಓಪನ್ ಆಗುತ್ತೆ. ಇದರ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ನಿಮ್ದು ಬ್ಲಾಗರ್ ಓಪನ್ ಆಗಿದೆ. ಸೊ ಆಲ್ರೆಡಿ ಫ್ರೆಂಡ್ಸ್ ಇದ್ರ ಮೇಲೆ ವಿಡಿಯೋ ಮಾಡಿದೀನಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಸೊ ಇಲ್ಲಿಂದ ಫ್ರೆಂಡ್ಸ್ ನೀವು ಬಂದ ನಂತರ ನಿಮ್ಗೆ ಏನ್ ಮಾಡಬೇಕಾಗುತ್ತೆ, ಸಿಂಪ್ಲಿ ಬಂದು ನ್ಯೂ ಪೋಸ್ಟ್ ಅಂತ ಆಪ್ಷನ್ ಇದೆಲ್ಲ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಆದ ನಂತರ ಫ್ರೆಂಡ್ಸ್ ಇಲ್ಲಿ ಇವಾಗ ನಿಮ್ದೇನು ಪೋಸ್ಟ್ ಇರುತ್ತಲ್ಲ, ನಿಮ್ದು ಆರ್ಟಿಕಲ್ ಇರುತ್ತಲ್ಲ, ಅದನ್ನ ಫ್ರೆಂಡ್ಸ್ ಇಲ್ಲಿ ಸಿಂಪ್ಲಿ ಈ ರೀತಿ ಬಂದು ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇರಬಹುದು ನಾನು ಇದನ್ನ ಪೇಸ್ಟ್ ಮಾಡಿದೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇದನ್ನ ಕಂಪ್ಲೀಟ್ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ ಆದ ನಂತರ ಇಲ್ಲಿ ಫ್ರೆಂಡ್ಸ್ ಇವಾಗ ಬಂದು ಇದನ್ನ ನಾವು ಸ್ವಲ್ಪ ಫಾರ್ಮೆಟಿಂಗ್ ಚೇಂಜ್ ಮಾಡೋಣ. ಓಕೆ, ಸೊ ಮೊದಲಿಗೆ ಫ್ರೆಂಡ್ಸ್ ಇವಾಗ ನಿಮ್ಗೆ ಏನ್ ಮಾಡಬೇಕಾಗುತ್ತೆ, ಈ ರೀತಿ ಡೈರೆಕ್ಟ್ ಬಂದು ನೀವು ಪೇಸ್ಟ್ ಮಾಡಕ್ಕೆ ಹೋಗ್ಬಿಡಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಗೂಗಲ್ ಡಾಕ್ಸ್ ಅನ್ನ ಓಪನ್ ಮಾಡ್ತೀನಿ. ಸೊ ಇವಾಗ ನಮ್ಮ ಮುಂದೆ ಇದು ಡಾಕ್ಸ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಬಂದ ನಂತರ ಸಿಂಪ್ಲಿ ಗೋ ಟು ಡಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ಇವಾಗ ನಾನು ಬ್ಲಾಂಕ್ ಪೇಜ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಇವಾಗ ನಾನು ಬರೆದಿರುವಂತ ಆರ್ಟಿಕಲ್ ಇದೆಲ್ಲ ಅದನ್ನ ಫ್ರೆಂಡ್ಸ್ ನಾನು ತಂದು ಪೇಸ್ಟ್ ಮಾಡ್ತೀನಿ. ಓಕೆ, ಪೇಸ್ಟ್ ಮಾಡಿದ ಆದ ನಂತರ ಇವಾಗ ಏನ್ ಮಾಡ್ತೀನಿ, ಇದನ್ನೆಲ್ಲ ಇನ್ನೊಮ್ಮೆ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ ಆದ ನಂತರ ಇಲ್ಲಿ ಮೇಲ್ಗಡೆ ನಿಮಗೆ ಒಂದು ಆಪ್ಷನ್ ನೋಡಕ್ ಸಿಗುತ್ತೆ ನೋಡಿ, ಇದರಲ್ಲಿ ಬನ್ನಿ ಕ್ಲಿಯರ್ ಫಾರ್ಮೆಟಿಂಗ್ ಅಂತ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಇದು ಫಾರ್ಮೆಟಿಂಗ್ ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನ್ ಮಾಡಬೇಕಾಗುತ್ತೆ, ಇಲ್ಲಿಂದ ಮತ್ತೆ ನಿಮ್ಗೆ ಇದೆಲ್ಲ ಕಾಪಿ ಮಾಡ್ಕೋಬೇಕಾಗುತ್ತೆ. ಕಾಪಿ ಮಾಡಿದ ಆದ ನಂತರ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮ್ದು ಬ್ಲಾಗರ್ ಅಲ್ಲಿ ಬನ್ನಿ. ನ್ಯೂ ಪೋಸ್ಟ್ ಅಲ್ಲಿ ಬಂದಾಗ ಇಲ್ಲಿ ಫ್ರೆಂಡ್ಸ್ ನಮಗೆ ಈ ರೀತಿ ಪೇಸ್ಟ್ ಮಾಡಬೇಕಾಗುತ್ತೆ. ಸಿಂಪಲ್ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ಇವಾಗ ನಿಮಗೆ ಟೈಟಲ್ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಟೈಟಲ್ ಕೂಡ ನೀವು ಚಾಟ್ ಜಿಪಿಟಿಗೆ ಕೇಳಬಹುದು. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಏನಂತ ಹೇಳ್ತೀನಿ, ಗಿವ್ ಮಿ ಅಟ್ರಾಕ್ಟಿವ್ ಟೈಟಲ್. ಸೊ ಚಾಟ್ ಜಿಪಿಟಿಲಿ ಬಂದು ಫ್ರೆಂಡ್ಸ್ ನೀವು ಇದನ್ನ ಪ್ರಾಂಪ್ಟ್ ಕೊಡಬಹುದು, ಗಿವ್ ಮಿ ಅಟ್ರಾಕ್ಟಿವ್ ಟೈಟಲ್ ಅಂತ. ಸೊ ಇಲ್ಲಿ ಬಂದು ನಾನು ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇವಾಗ ನಮಗೆ ಇದು ಅಟ್ರಾಕ್ಟಿವ್ ಒಂದು ಟೈಟಲ್ ಕೊಟ್ಟಿದೆ. ಇದನ್ನ ಫ್ರೆಂಡ್ಸ್ ಇವಾಗ ನಾನು ಸಿಂಪ್ಲಿ ಏನ್ ಮಾಡ್ತೀನಿ, ಇದನ್ನ ಕಾಪಿ ಮಾಡ್ಕೊಳ್ತೀನಿ. ಓಕೆ, ಕಾಪಿ ಮಾಡ್ಕೊಂಡು ಆದ ನಂತರ ಫ್ರೆಂಡ್ಸ್ ನೀವು ಸಿಂಪ್ಲಿ ಬಂದು ಟೈಟಲ್ ಅನ್ನ ಕೊಡಬಹುದು. ಓಕೆ, ಸಿಂಪಲ್ ಈ ರೀತಿ ಫ್ರೆಂಡ್ಸ್ ಅಂದ್ರೆ ಟೈಟಲ್ ಅನ್ನ ಕೊಡಬಹುದು. ರೈಟ್. ಸೊ ಇಷ್ಟ ಆದ ಫ್ರೆಂಡ್ಸ್ ನಿಮಗೆ ಸಿಂಪ್ಲಿ ಪಬ್ಲಿಷ್ ಮಾಡಬೇಕಾಗುತ್ತೆ. ಪಬ್ಲಿಷ್ ಮಾಡಿದ ಆದ ನಂತರ ಇಲ್ಲಿ ಫ್ರೆಂಡ್ಸ್ ನಿಮಗೆ ವ್ಯೂಸ್ ಬರಕ್ಕೆ ಶುರು ಆಗುತ್ತೆ. ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ಡೈಲಿ ಕೆಲಸ ಮಾಡಬೇಕಾಗುತ್ತೆ. ಓಕೆ, ಸೊ ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್ ಇವಾಗ ನಿಮಗೆ ಇದು ಕನ್ನಡದಲ್ಲಿ ಬೇಕು ಅಂದ್ರೆ ನೀವೇನ್ ಮಾಡಬಹುದು, ಸಿಂಪ್ಲಿ ಫ್ರೆಂಡ್ಸ್ ಗೂಗಲ್ ಅಲ್ಲಿ ಬನ್ನಿ. ಗೂಗಲ್ ಅಲ್ಲಿ ಬಂದು ಇಲ್ಲಿಂದ ಗೂಗಲ್ ಲ್ಯಾಂಗ್ವೇಜ್ ಅಂತ ಇಲ್ಲಿ ಸರ್ಚ್ ಮಾಡಿ. ಓಕೆ, ಸೊ ನೋಡ್ತಾ ಇರಬಹುದು ಗೂಗಲ್ ಲ್ಯಾಂಗ್ವೇಜ್ ಬಂದಿದೆ.
ಇದನ್ನ ಬಂದು ಫ್ರೆಂಡ್ಸ್ ಇಲ್ಲಿ ಫಸ್ಟ್ ಲಿಂಕ್ ಓಪನ್ ಮಾಡಕ್ಕೆ ಹೋಗ್ಬಿಡಿ. ಇಲ್ಲಿ ನೋಡ್ತಾ ಇರಬಹುದು ಗೂಗಲ್ ಟ್ರಾನ್ಸ್ಲೇಟ್ ಅಂತ ನಿಮ್ಗೆ ಆಪ್ಷನ್ ನೋಡಿ ಸಿಗುತ್ತಲ್ಲ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಇವಾಗ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಇಂಗ್ಲಿಷ್ ಟು ಕನ್ನಡ ಅಂತ ಇಲ್ಲಿ ನಮಗೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇರಬಹುದು ನಾನು ಇಂಗ್ಲಿಷ್ ಟು ಕನ್ನಡ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಇದು ನಿಮ್ದು ಪೋಸ್ಟ್ ಇದೆಲ್ಲ ಅಥವಾ ನೀವು ಚಾಟ್ ಜಿಪಿಟಿಲಿ ಏನಿದು ಆರ್ಟಿಕಲ್ ಬರ್ದಿರ್ತಿರಲ್ಲ, ಸಿಂಪಲ್ ಫ್ರೆಂಡ್ಸ್ ಇದನ್ನ ಕಾಪಿ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಇದನ್ನ ಇಷ್ಟು ಕಾಪಿ ಮಾಡ್ಕೊಂಡೆ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಾನು ಗೂಗಲ್ ಬರ್ತೀನಿ, ಗೂಗಲ್ ಬಂದು ಇಲ್ಲಿ ಫ್ರೆಂಡ್ಸ್ ಇವಾಗ ಇದನ್ನ ಪೇಸ್ಟ್ ಮಾಡ್ತೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಇದನ್ನ ಇಂಗ್ಲಿಷ್ ಇದೆಲ್ಲ ಇಂಗ್ಲಿಷ್ ಅಲ್ಲಿ ಇರುವಂತದ್ದು ಇದು ಕಂಪ್ಲೀಟ್ಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದೆ. ಓಕೆ, ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇದನ್ನ ನಿಮಗೆ ಸರಿಯಾಗಿ ಓದಬೇಕಾಗುತ್ತೆ. ಯಾಕೆಂತಂದ್ರೆ ಗೂಗಲ್ ಫ್ರೆಂಡ್ಸ್ ಇದನ್ನ ಅಕ್ಯುರೇಟ್ ಆಗಿ 100% ಇದು ಸರಿಯಾಗಿ ಟ್ರಾನ್ಸ್ಲೇಟ್ ಮಾಡಿರೋದಿಲ್ಲ. ಇಲ್ಲಿ ಫ್ರೆಂಡ್ಸ್ ನೀವು ಬಂದು ಓದಿ ಸ್ವಲ್ಪ ಸೆಂಟೆನ್ಸ್ ಸ್ವಲ್ಪ ಚೇಂಜಸ್ ಇರುತ್ತೆ, ನಿಮಗೆ ನೋಡಬೇಕಾಗುತ್ತೆ, ಸ್ವಲ್ಪ ಸೆಂಟೆನ್ಸ್ ಫಾರ್ಮೇಷನ್ ಮಾಡಬೇಕಾಗುತ್ತೆ. ಹೇಗೂ ನಿಮಗೆ ಕನ್ನಡ ಅಂತ ಓದಕ್ಕೆ ಬರುತ್ತೆ. ಸಿಂಪಲ್ ಫ್ರೆಂಡ್ಸ್ ನಿಮಗೆ ಎಲ್ಲೆಲ್ಲಿ ಚೇಂಜಸ್ ಮಾಡಬೇಕು ಅನ್ಸುತ್ತಲ್ಲ ಅದನ್ನ ಫ್ರೆಂಡ್ಸ್ ನಿಮ್ಮಿಂದಾನೆ ಚೇಂಜಸ್ ಮಾಡಬಹುದು. ಓಕೆ, ಇಷ್ಟ ಅಂದ್ರೆ ಫ್ರೆಂಡ್ಸ್ ಸಿಂಪಲ್ ನಿಮಗೆ ನೋಡಬೇಕಾಗುತ್ತೆ, ಇಲ್ಲಿ ಇದನ್ನ ಬಂದು ಕಾಪಿ ಮಾಡ್ಕೊಳ್ಳಿ. ಸೊ ನೋಡ್ತಾರ ಕಾಪಿ ಆಪ್ಷನ್ ಇದೆ. ಸೊ ಸಿಂಪಲ್ ಕಾಪಿ ಮೇಲೆ ಬಂದು ಕ್ಲಿಕ್ ಮಾಡಿ, ಇದು ಕಾಪಿ ಆಗುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್ ಏನು ಮಾಡಬೇಕಾಗುತ್ತೆ, ಸಿಂಪ್ಲಿ ಇಲ್ಲಿ ಪೋಸ್ಟ್ಲಿ ಬನ್ನಿ, ಪೋಸ್ಟ್ಲಿ ಬಂದು ನಿಮಗೆ ಕನ್ನಡದಲ್ಲಿ ಬೇಕು ಅಂದ್ರೆ ನೀವೇನು ಮಾಡ್ಬೋದು, ಸಿಂಪ್ಲಿ ಫ್ರೆಂಡ್ಸ್ ಇದನ್ನ ಇವಾಗ ಕನ್ನಡದಲ್ಲಿ ನಾನು ಪೇಸ್ಟ್ ಮಾಡ್ಬೋದು. ಓಕೆ, ಸೊ ನೋಡ್ತಾ ಇರ್ಬೋದು ಇವಾಗ ಇದು ಕನ್ನಡದಲ್ಲಿ ಪೇಸ್ಟ್ ಆಗಿದೆ. ಇಷ್ಟ ನಂತರ ಸಿಂಪ್ಲಿ ನಿಮಗೆ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದೇ ರೀತಿ ಫ್ರೆಂಡ್ಸ್ ನಿಮಗೆ ಏನು ಮಾಡಬೇಕಾಗುತ್ತೆ, ಡೈಲಿ ಬೇಸಿಸ್ ಮೇಲೆ ಒಂದು 5 ರಿಂದ 6 ಆರ್ಟಿಕಲ್ಗಳನ್ನು ನಿಮಗೆ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿ. ಆನಂತರ ಫ್ರೆಂಡ್ಸ್ ನಿಮಗೆ ವ್ಯೂಸ್ ಬರೋಕ್ಕೆ ಶುರು ಆಗುತ್ತೆ. ಯಾವಾಗ ಇಲ್ಲಿ ನಿಮ್ಮದು ಸ್ವಲ್ಪ ಟ್ರಾಫಿಕ್ ಬರುತ್ತಿಲ್ಲ, ಆನಂತರ ಫ್ರೆಂಡ್ಸ್ ನಿಮಗೆ ಗೂಗಲ್ ಆಡ್ಸೆನ್ಸ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡ್ತಾರೆ, ಹೇಗೆ ಅದಕ್ಕೆ ಅಪ್ಲೈ ಮಾಡೋದು ಅಂತ ನಾನು ಇದರ ಮೇಲೆ ಒಂದು ವಿಡಿಯೋ ಮಾಡ್ತೀನಂತೆ. ಇಲ್ಲಾಂದ್ರೆ ನೀವು ಸಿಂಪಲ್ಲಿ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡ್ಬೋದು. ನಿಮಗೆ ಬೇಗ ಇದ್ರೆ ಅರ್ಜೆಂಟ್ ಇದ್ರೆ ನೀವು ಸಿಂಪ್ಲಿ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ ಹೌ ಟು ಅಪ್ಲೈ ಫಾರ್ ಗೂಗಲ್ ಆಡ್ಸೆನ್ಸ್ ಅಂತ ನಿಮಗೆ ಹಲವಾರು ಟ್ಯೂಟೋರಿಯಲ್ಸ್ ಬರುತ್ತೆ. ಅಲ್ಲಿಂದ ಕೂಡ ಫ್ರೆಂಡ್ಸ್ ನೀವು ಅದನ್ನ ರೆಫರ್ ಮಾಡಬಹುದು. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ನಿಮ್ಮ ಮುಂದೆ ಪ್ರೂಫ್ ಇದೆ. ಆಲ್ರೆಡಿ ಒಬ್ಬ ಸಬ್ಸ್ಕ್ರೈಬರ್ಸ್ ಈ ರೀತಿ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ ರಿಸಲ್ಟ್ ಕೂಡ ನಿಮ್ಮ ಕಣ್ಣು ಮುಂದೆ ನೋಡೋಕೆ ಸಿಗ್ತಾ ಇದೆ. ಸೊ ಇಲ್ಲಿ ನೋಡ್ತಾರ ಇವರಿಗೆ ವ್ಯೂಸ್ ಕೂಡ ನೋಡ್ತಾ ಇರಬಹುದು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ವ್ಯೂಸ್ ಬರ್ತದೆ ಅಂತ. 6,000 7,000 ವ್ಯೂಸ್ ಇವರಿಗೆ ಬರ್ತದೆ. ಸೊ ತುಂಬಾ ಚೆನ್ನಾಗಿ ಇವರು ಕೆಲಸ ಮಾಡ್ತಾರೆ. ನನಗೆ ಇವರು ಟಾಪಿಕ್ ಕೂಡ ಇಷ್ಟ ಆಯಿತು. ಇನ್ನೊಂದು ಮಾತು ಫ್ರೆಂಡ್ಸ್ ಇಲ್ಲ ನಿಮಗೆ ಹೇಳ್ತೀನಿ, ಆದಷ್ಟು ನೀವು ಕನ್ನಡದಲ್ಲೇ ಬ್ಲಾಗ್ ಅನ್ನ ಶುರು ಮಾಡಿ. ಯಾಕಂದ್ರೆ ನಮ್ಮ ನೇಟಿವ್ ಲ್ಯಾಂಗ್ವೇಜ್ ಅಲ್ಲಿ ಏನಾಗುತ್ತೆ ಫ್ರೆಂಡ್ಸ್, ನಿಮಗೆ ಸ್ವಲ್ಪ ಬೇಗ ರಿಸಲ್ಟ್ ನೋಡೋಕೆ ಸಿಗುತ್ತೆ. ಯಾಕಂದ್ರೆ ನೀವು ಇಂಗ್ಲೀಷಲ್ಲಿ ಸ್ಟಾರ್ಟ್ ಮಾಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಆಲ್ರೆಡಿ ಫ್ರೆಂಡ್ಸ್ ಇಂಗ್ಲೀಷಲ್ಲಿ ತುಂಬ ವೆಬ್ಸೈಟ್ಗಳಿದೆ. ಸೊ ಹೀಗಾಗಿ ನಿಮಗೆ ನೇಟಿವ್ ಲ್ಯಾಂಗ್ವೇಜ್ ನಮ್ಮ ಕನ್ನಡದಲ್ಲಿ ನೀವು ಬ್ಲಾಗಿಂಗ್ ಅನ್ನು ಶುರು ಮಾಡಿದ್ರೆ ಅಂತ ಅನ್ಕೊಳ್ಳಿ, ಇಲ್ಲಿ ನಿಮಗೆ ರಿಸಲ್ಟ್ ಸ್ವಲ್ಪ ಬೇಗ ನೋಡೋಕೆ ಸಿಗುತ್ತೆ. ಇವಾಗ ನೋಡ್ತಾ ಇರಬಹುದು ನಿಮ್ಮದೇ ಪ್ರೂಫ್ ಇದೆ, ಇವರು ಕನ್ನಡದಲ್ಲೇ ಆ ಬ್ಲಾಗ್ ಅನ್ನ ಬರೆದಿದ್ದಾರೆ. ಸೊ ನೋಡ್ತಾರ ಈ ಬ್ಲಾಗ್ ಇವರು ಕನ್ನಡದಲ್ಲೇ ಬರೀತಿದ್ದಾರೆ. ಸೊ ಇವರಿಗೆ ಫ್ರೆಂಡ್ಸ್ ಇಲ್ಲಿ ಚೆನ್ನಾಗಿ ವ್ಯೂಸ್ ಇವರಿಗೆ ನೋಡೋಕೆ ಸಿಗ್ತಾ ಇದೆ. ಓಕೆ, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬಿಡಿ. ಮತ್ತೆ ಸಿಗ್ತೀನಿ ನಿಮಗೆ ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.